ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಒಂದ್ ಕಡೆ ರಮೇಶ್ ಕತ್ತಿ ಎಂಬ ಹೆಸರಿನ ಶಕ್ತಿ, ಮತ್ತೊಂದು ಕಡೆ ರಾಜೇಂದ್ರ ಪಾಟೀಲ ಎಂಬ ಸುಂಟರಗಾಳಿ. ಈ ಎರಡರ ಮಧ್ಯದಲ್ಲಿ ಈಗ ಬಂದಿದ್ದು ಡಿಸಿಸಿ ಬ್ಯಾಂಕ್ ಚುನಾವಣೆ. ಹೌದು ವೀಕ್ಷಕರೇ, ಒಂದ್ ಸಮಯದಲ್ಲಿ ಅಣ್ಣ ತಮ್ಮನ ತರಹ ಇದ್ದಂತಹ ರಮೇಶ್ ಕತ್ತಿ ಹಾಗೂ ರಾಜೇಂದ್ರ ಪಾಟೀಲ, ಈ ಇಬ್ಬರ ಮಧ್ಯದಲ್ಲಿ ಅದ್ಯಾವ ಭಿನ್ನಾಭಿಪ್ರಾಯ ಬಂತೋ ಗೊತ್ತಿಲ್ಲ. ಆದ್ರೆ ಇವತ್ತು ಡಿಸಿಸಿ ಬ್ಯಾಂಕ್ ಚುನಾವಣೆಯ ಅಖಾಡದಲ್ಲಿ ಒಬ್ಬರ ಮುಂದೆ ಒಬ್ಬರು ಶಕ್ತಿ ಪ್ರದರ್ಶನ ಮಾಡುವುದಕ್ಕೆ ಸಜ್ಜಾಗಿ ನಿಂತಿದ್ದಾರೆ. ಇನ್ನು ಇವತ್ತು ಸಂಕೇಶ್ವರ ನಗರದ ಪ್ರವಾಸಿ ಮಂದಿರದಲ್ಲಿ ಆಯೋಜನೆ ಮಾಡಲಾಗಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಬೆಳಗಾವಿ ಜಿಲ್ಲಾ ಮಧ್ಯವರ್ತಿ ಸಹಕಾರಿ ಬ್ಯಾಂಕಿನ ಚುನಾವಣೆ ಅಖಾಡದಲ್ಲಿ ಇರುವ ಜಾರಕಿಹೊಳಿ ಬಣದ ಅಭ್ಯರ್ಥಿ ರಾಜೇಂದ್ರ ಪಾಟೀಲ ಅವರು ಮಾತನಾಡಿ, ಜೊಲ್ಲೆ ಜಾರಕಿಹೊಳಿ ಅವರ ಆಶೀರ್ವಾದದಿಂದಾಗಿ ನನಗೆ ಡಿಸಿಸಿ ಬ್ಯಾಂಕಿನ ಅಭ್ಯರ್ಥಿ ಸ್ಥಾನ ಸಿಕ್ಕಿದೆ. 91 ಪಿಕೆಪಿಎಸ್ ಪೈಕಿ 52 ಪಿಕೆಪಿಎಸ್ ನಮ್ಮ ಬಳಿ ಇದೆ. ಹೀಗಾಗಿ ನನ್ನ ಗೆಲುವು ನಿಶ್ಚಿತ ಅಂತ ವಿಶ್ವಾಸ ವ್ಯಕ್ತಪಡಿಸಿದ್ರು. ಇನ್ನು ರಮೇಶ್ ಕತ್ತಿ ಅವರ ಮೇಲೆ ಅಸಮಾಧಾನಗೊಂಡು ಹೇಳುತ್ತಾ, ನಮ್ಮ ಸಂಗಮ ಸಕ್ಕರೆ ಕಾರ್ಖಾನೆಗೆ ಡಿಸಿಸಿ ಬ್ಯಾಂಕ್ನಿಂದ ಸಾಲ ಬೇಕಾದಾಗ ರಮೇಶ್ ಕತ್ತಿ ಅವರು ಹಿಂದಿಟ್ಟು ಹಾಕಿದಾಗ ಬಾಲಚಂದ್ರ ಜಾರಕಿಹೊಳಿ ಅವರ ನಿರ್ದೇಶನದ ಮೇರೆಗೆ ಅಣ್ಣಾ ಸಾಹೇಬ್ ಜೊಲ್ಲೆ ಅವರು ತನ್ನ ಬೀರೇಶ್ವರ ಸಂಸ್ಥೆಯಿಂದ 24 ಕೋಟಿ ಸಾಲ ನೀಡಿ ನಮಗೆ ಸಹಕಾರ ಮಾಡಿದ್ರು. ಹೀಗಾಗಿ ನಮಗೆ ಸಹಕಾರ ಮಾಡದೇ ಇದ್ದಿದ್ದಕ್ಕೆ ನಾನು ರಮೇಶ್ ಕತ್ತಿ ಅವರಿಗೆ ಬಿಟ್ಟಿದ್ದೇನೆ. ನಾನು ಬಿಜೆಪಿ ಪಕ್ಷ ಬಿಟ್ಟಿಲ್ಲ, ಆದರೆ ಸಹಕಾರಿ ರಂಗದಲ್ಲಿ ರಮೇಶ್ ಕತ್ತಿ ವಿರುದ್ಧ ಚುನಾವಣೆಗೆ ನಿಂತಿದ್ದೇನೆ. ರಾಜಕಾರಣ ಮತ್ತು ಸಹಕಾರಿ ರಂಗ ಅಂದ್ರೆ ಅದೊಂದು ಟ್ರೈನ್ ಇದ್ದ ಹಾಗೆ. ಒಂದು ಸಲ ಬಿಟ್ರೆ ಹುಬ್ಬಳ್ಳಿ ಧಾರವಾಡ ಎಲ್ಲಿ ನಿಲ್ಲೋದಿಲ್ಲ, ಸೀದಾ ಬೆಂಗಳೂರು ಹೋಗ್ಬೇಕಾಗತ್ತೆ. ಹೀಗಾಗಿ ಈಗ ನಾನು ಜಾರಕಿಹೊಳಿ ಅವರ ಜೊತೆಗೆ ಸೇರಿದ್ದೀನಿ. ಇಷ್ಟು ಬೇಗ ಮತ್ತೆ ವಾಪಸ್ ಬಾ ಅಂದ್ರೆ ಅದೇನು ಆಗೋದಿಲ್ಲ ಅಂತ ರಮೇಶ್ ಕತ್ತಿ ಅವರಿಗೆ ನಗು ನಗುತ್ತಾ पंचकुट्टीदार आहे. पीकेबीएस किती आहेत? 91. नाही तुमच्या सपोर्ट तुमचे 52. हो. मग त्याच्याविषयी डीसीसी बँक म्हणजे हाय प्रोफाईल इलेक्शन आहे. ते सतीशाना जारकिहोळी, बालचंद्रना जारकिहोळी, जल्ले यांच्या सर्वांच्या मार्गदर्शनाखाली मी लढालो. ಅಣ್ಣ ಏಕಾಏಕಿ ಹೆಂಗೇನ ಬಿಟ್ರಿ ನೀವು ಸಾವುಕಾರಿಗೆ ಬಿಟ್ಟಿಲ್ಲ. ನಾವು ಬಿಜೆಪಿದಾಗ ಇದೀವಿ. ನಾವು सावकार ಅಂದ್ರೆ ಅವ್ರ वैयक्तिक ಏನು ಮಾಡಕ್ಕಾಗಲ್ಲ. बीजेपी मधूनच म्हणूनच तुम्ही कॅन्डिडेट? बीजेपी मधूनच आहे. आम्ही आमचं टीम सगळं बीजेपी मध्येच आहे. संघ संस्था सगळ्या बीजेपी म्हणूनच. हो, पण तरी पण तुम्ही सावकारच्या विरोधातच आहे. बीजेपी पक्षात आहे. संघ संस्थेमध्ये पार्टी नाही आहे. सगळा काँग्रेस बीजेपी सगळं युती म्हणतात की आघाडी तसं केलंय. ಈಗ ಕತ್ತಿ ಅವರ ಕುಟುಂಬದ ಬಿಡಾಕೆ ಏನು ಕಾರಣ ರೀ? ಮೊನ್ನೆ ನಮ್ಮ ಬ್ಯಾಂಕಿಗೆ, ನಮ್ಮ ಫ್ಯಾಕ್ಟ್ರಿಗೆ ಹಣಕಾಸಿನ ಕೊರತೆ ಬಂದಾಗ ಅವ್ರಿಗೆ ನಾವು ಬ್ಯಾಂಕಿನಿಂದ ಕೊಡೋತ ಕೇಳಿದ್ವು. ಕೊಡೋಕೆ ಆಗಂಗಿಲ್ಲ ಅಂದರು. ಅಂತ ಏನು ಮಾಡ್ಬೇಕಂದ್ರೆ ಡಿಸಿಸಿ ಬ್ಯಾಂಕ್ ಭೇಟಿ ಆಗಿರೋದು. ಡಿಸಿಸಿ ಬ್ಯಾಂಕ್ದವ್ರಿಗೆ ಭೇಟಿ ಆದಾಗ ಈಗೇನು ನಮ್ದು 2 ವರ್ಷ ಸತತ ಬರಗಾಲದಿಂದ ಏನು ಕೃಷಿಂಗ್ ಕಮ್ಮಿ ಆಗೈತಿ, ಆ ಇದ್ರಾಗ ಗ್ಯಾಪ್ ನಿರ್ಮಾಣ ಆಗ್ತದ್ರಿ. ಅಂದ್ರೆ ಪ್ರೊಡಕ್ಷನ್ಕ ನಮ್ಮ ಲೋನ್ಗೆ ಮ್ಯಾಚ್ ಆಗಂಗಿಲ್ಲ. ಆ ಇದ್ರಲ್ಲೇ ಡಿಸಿಸಿ ಬ್ಯಾಂಕ್ನಾಗ ಕೊಡಕ್ಕೆ ಬರಂಗಿಲ್ಲ ಅಂತ ಹೇಳಿದಾಗ ಒಂದು 2-3 ಸಲ ನಾವು ಬಾಲಚಂದ್ರನ ಜಾರಕಿಹೊಳಿ ಅವ್ರಿಗೆ ಭೇಟಿ ಆದೀವಿ. ಇದು ಸರ್ ಗ್ಯಾಪ್, ಫೈನಾನ್ಷಿಯಲ್ ಗ್ಯಾಪ್ ಆಗೈತಿ, ಅದನ್ನು ಹೆಂಗೆ ಮಾಡ್ಬೇಕನ್ನೋಣ. ಇಲ್ಲ ನೀವು ಮಾರ್ಚ್ ಎಂಡ್ ತನ 10 ಕೋಟಿ ಸಕ್ರಿ ಮಾರಿದ್ರೆ 4 ಕೋಟಿ ನಮ್ಮ ಡಿಸಿಸಿ ಬ್ಯಾಂಕ್ ತುಂಬ್ರಿ, 6 ಕೋಟಿ ನೀವು ಬಿಲ್ ಕೊಟ್ರಿ ಅಂದರು. ಅದ ನಂತರ ಏಪ್ರಿಲ್ದಾಗ ಭೇಟಿ ಆದಾಗ, ಇಲ್ಲ ಇದು ಗ್ಯಾಪ್ ಏನೈತಿ, ಈ ಥರ ಇಷ್ಟು ಗ್ಯಾಪ್ ಇದ್ದಾಗ ಡಿಸಿಸಿ ಬ್ಯಾಂಕ್ನಿಂದ ಕೊಡಕ್ಕೆ ಬರೋಂಗಿಲ್ಲ, ನಾನು ಜೊಲ್ಲೆ ಅವ್ರಿಗೆ ಮಾತಾಡ್ತೀನಿ, ಜೊಲ್ಲೆ ಅವ್ರ ಕಡೆಯಿಂದ ತೊಗೊಂಡು ನೀವು ಬಿಲ್ಗಳು ಕೊಡ್ತಾ ಹೇಳಿದ್ರು. ಆ ಪ್ರಕಾರ ಜೊಲ್ಲೆ ಅವ್ರ ಕಡೆಯಿಂದ ನಾವು 20 ಕೋಟಿ ಅವ್ರ ಕಡೆಯಿಂದ, ಮತ್ತು ನಮ್ಮ ಜೊಲ್ಲೆ ಅವ್ರ ಬ್ಯಾಂಕ್ನಾಗ ನಮ್ಮ ಡಿಪಾಸಿಟ್ ಇತ್ತು, ಅದ್ರ ಮೇಲೆ ಹಿಂಗೆ ಒಟ್ಟು 24 ಕೋಟಿ ರೂಪಾಯಿ ಅವ್ರ ಕಡೆಯಿಂದ ನಾವು ತೊಗೊಂಡು ಎಲ್ಲ ಬಿಲ್ಲನ್ನು ಕೊಟ್ಟಿದ್ದೀವಿ. ಕೇನ್ ಬಿಲ್ಲು ಕೊಟ್ಟಿದ್ದೀವಿ, HM2 ಕೊಟ್ಟಿದ್ದೀವಿ, ಮತ್ತು ನಮ್ದೇನು ಬ್ಯಾಂಕಿನೂ ಎಲ್ಲ ಇನ್ಸ್ಟಾಲ್ಮೆಂಟು, ಕಂತ ಮತ್ತು ಬಡ್ಡಿ ಎಲ್ಲನೂ ಕೊಟ್ಟಿದ್ದೀವಿ ಮಾಡಿ ಘೋಷಣೆ ಮಾಡಿದ್ರು. ನಿನ್ನೆ ರಮೇಶನ ಕತ್ತಿಯವರು ಹೇಳಿದ್ರಿ ಸರ್, ಬಿಟ್ಟು ಹೋದವ್ರು ಮತ್ತೆ ಬರಲಿ ಆತ, ಅವ್ರು ಕರೆ ಕೊಟ್ರೆ ನೀವು ಹೋಗ್ತೀರಿ ಸರ್? ಇದು ಟ್ರೈನ್ ಇದ್ದಂಗೆ ರೀ. ಈಗ ಇಲ್ಲಿಂದ ಬಿಡ್ತಂದ್ರೆ ನಡು ಎಲ್ಲಿ ಬೇಕಾಗಿಲ್ಲ, ಹುಬ್ಳಿಗೆ ಹಾಕೋದು ಬರೋಂಗಿಲ್ಲ, ಬೆಂಗಳೂರು ತಗೋ ಹೋಗೋದು ಹಂಗೆ. ಅದಕ್ಕೆ ಈಗ ಅವ್ರ ಜೊತೆ ಸೇರಿದೀವಿ, ಲಗೇಜ ಬರ್ರಿ ಅಂದ್ರೆ ಬರೋದಾ, ಹೋಗಂದ್ರೆ ಹೋಗೋದಾ ಮಾಡೋಕ್ಕಾಗಿಲ್ಲ. ಇದು ರಾಜಕಾರಣ ಐತಿ. ಮತ್ತು ರಾಜಕಾರಣ ಹಾಗೂ ಸಹಕಾರ ತತ್ವದಲ್ಲಿ ಏನು ನಮ್ಗೆ ಜವಾಬ್ದಾರಿ ಕೊಡ್ತಾರೆ ಅದು ಮಾಡ್ಕೊತ ಬಂದೆ. ನನ್ನ ಹಿಸ್ಟ್ರಿದಾಗೂ ಹಿಂಗೆ ಒಂದ್ಸಲ ಹಿಂಗೆ ಹೋಗೋದು, ಲಗೇಜ್ ಬರೋದು ಅಂಥದ್ದೇನು ಮಾಡಿಲ್ಲ. ಕ್ಲಿಯರ್ ಇದಾಯ್ತು.
ಇನ್ನ ನಾವು ಹೋಗಿ ಅಲ್ಲಿ ಇದನ್ನ ಆಗಿಲ್ಲ ಏನಾಗಿತ್ತು ಅನ್ನೋದು ಗೊತ್ತಾಗಿಲ್ಲ ಅಂತ ಹೇಳತ್ತೀರಲ್ರಿ ಮತ್ತು ನಿಖಿಲ್ ಕತ್ತಿಯವರು ವೇದಿಕೆ ಮ್ಯಾಗ ಇದ್ದಾಗ ನೀವು ಯಾಕೆ ಬರಾನಿಲ್ಲ ಸರ್? ನಮ್ಮ ಕೆಲಸದಾಗ ನಾವು ಹೋಗಿಲ್ಲ ಭಾಳಷ್ಟು ಸಲ ಹೋಗಿದ್ದೀನಿ ಅಲ್ಲಿ. ಹ್ಞೂ ಯಾವಾಗ इन्फॉर्मेशन इर्ती ನಾವು ಖಾಲಿ ಇರ್ತೀವಿ ಹೋಗಿರ್ತೀವಿ. म्हणूनच तुम्ही होय हे पक्षाला काय संबंध नाही. आता त्यांनी बीजेपी मध्ये आमदार असून ए.बी. पाटील काँग्रेसमध्ये आहेत, त्यांनी हे केलं नाही. त्यांचं त्याने आमचं पक्ष आम्हाला कोण हे आता ना हे पक्षाचं नाही गटाचं झालंय म्हणजे आता तुम्ही कच्चींचा हात का सोडलाय एकंदरीत म्हणजे हे काय कानून सांगितली ते ते तर होचाल मला परंतु कर्जासाठी असं म्हणजे फॅक्टर फायनान्स नेमून आमचा बाकीचं काय संबंधच नाही ना. वैयक्तिक मी काय त्यांच्याकडनं फायदा करून घेतला नाही, त्यांच्याकडनं काय लोन घेतलं नाही. आमचं त्यांचं काय वैयक्तिक टर्म्स काय हे नाही. ವಿನಾಯಕ ಭೋಸಲೆ, ಟಿವಿ 20 ಕನ್ನಡ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ 20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ 20 ಕನ್ನಡ ವಾಹಿನಿಯೂ ಲಭ್ಯ.